ಬಡತನ ಮನುಷ್ಯನಿಗೆ ಸಮಯಕ್ಕಿಂತ ಮುಂಚೆ ಬುದ್ಧಿವಂತನಾಗಿ ಮಾಡುತ್ತದೆ. ಈ ವಿಡಿಯೋನ ಸ್ವಲ್ಪ ಧ್ಯಾನದಿಂದ ನೋಡಿ. 4 ಸಣ್ಣ ಸಣ್ಣ ಮಕ್ಕಳು ರಸ್ತೆಯ ಬದಿಯಲ್ಲಿ ಆಡುತ್ತಿವೆ. ಇದರ ಬಗ್ಗೆ ನೀವು ತಿಳ್ಕೋತೀರಿ. ಇದು ಯಾವುದರ ಒತ್ತಾಯವಾಗಿದೆ? ಒಂದು ಕಬ್ಬಿಣದ ಗೋಲಿನಲ್ಲಿ ಮೊದಲಿನಿಂದಲೂ ಒಂದು ಮಗು ಇದೆ. ಅವರ ಅಕ್ಕ ತಂಗಿಯರು ಅದರಲ್ಲಿ ಹೋಗಲು ಪ್ರಯತ್ನ ಮಾಡುತ್ತಿದ್ದಾರೆ. ಆವಾಗ ಮತ್ತೊಬ್ಬ ಹುಡುಗ ಬಂದು ಅದರಲ್ಲೇ ಹೋಗಲು ಮತ್ತೆ ಪ್ರಯತ್ನ ಮಾಡುತ್ತಿದ್ದಾನೆ. ಯೋಚಿಸಿ, ಈ ಮಕ್ಕಳ ಏನು ಒತ್ತಾಯವಿದೆ? ಏತಕ್ಕಾಗಿ ಇದೆಲ್ಲ ಮಾಡುತ್ತಿದ್ದಾರೆ? ಕೇವಲ ಇದಕ್ಕಾಗಿ. ಬಡತನ ಮನುಷ್ಯನಿಗೆ ವಯಸ್ಸಿನಕ್ಕಿಂತಲೂ ಮೊದಲು ಬುದ್ಧಿವಂತನಾಗಿ ಮಾಡುತ್ತದೆ. ನಾನು ನಿಮ್ಮೊಂದಿಗೆ ಮಾತನಾಡುತ್ತಿದ್ದೇನೆ. ನಿಮಗೆ ಗ್ರಂಥಾಲಯದಲ್ಲಿ ಕುಳಿತು ಓದಲು ಅವಕಾಶ ಸಿಗುತ್ತದೆ. ನಿಮ್ಮ ತಂದೆ ತಾಯಿ ನಿಮಗೆ ದಿನದ 3 ಹೊತ್ತು ಊಟ ಉಣಿಸುತ್ತಿದ್ದಾರೆ. ಮತ್ತ ನೀವ್ಯಾಕ ಅದೃಷ್ಟವಂತ ಅಂತ ಅಂದ್ಕೊಳ್ಳಲ್ಲ? ಇಷ್ಟೆಲ್ಲ ದೊರೆತ ಮೇಲೆಯೂ ನಿಮ್ಮ ಸಾವಿರಾರು ದೂರುಗಳು ಇರುತ್ತವೆ. ಈ ರೀತಿಯಾಗಿ ನೀವು ಜೀವನವನ್ನು ಸಾಗಿಸ್ತಾ ಇದ್ದೀರಿ. ಇದೇ ಜೀವನವನ್ನು ಲಕ್ಷಾಂತರ ಮಕ್ಕಳು ಕನಸು ಕಾಣುತ್ತಿದ್ದಾರೆ. ಈ ಮಕ್ಕಳು ಅಂದ್ಕೊಳ್ತಿದ್ದಾರೆ, ನಾವು ಪುಸ್ತಕ ಹಿಡಿದು ಓದ್ಕೋಬೇಕು, ಬರ್ಕೋಬೇಕು, ಬೆಳ್ಕೋಬೇಕು ಅಂತ. ಆದ್ರೆ ಹೊಟ್ಟೆಯ ಹಸು ಪುಸ್ತಕವನ್ನು ದೂರು ಮಾಡಿಬಿಟ್ಟಿದೆ. ಪ್ರಾರಂಭದಲ್ಲಿ ಓದು ಕಠಿಣ ಅನಿಸುತ್ತದೆ. ಸ್ವಲ್ಪ ಈ ಮಕ್ಕಳ ಜೀವನ ನೋಡಿ. ಇದು ಕೆಲಸ ನಿಮಗೆ ಸರಳ ಅನಿಸುತ್ತದೆಯೇ? ಇವತ್ತಿನ ಸ್ವಲ್ಪ ಪರಿಶ್ರಮ ಮುಂದಿನ ದೊಡ್ಡ ಗೆಲುವಾಗಿ ನಿಲ್ಲುತ್ತದೆ. ಯಾವಾಗ ಸೋಲುವ ಮನಸ್ಸಾದರೆ, ಯಾವಾಗ ಅನಿಸಿತು ಪುಸ್ತಕ ಭಾರವಾದರೆ, ಈ ಫೋಟೋವನ್ನು ಧ್ಯಾನದಿಂದ ನೋಡು. ಒಬ್ಬನು ತನ್ನ ಒತ್ತಾಯಕ್ಕಾಗಿ ಪರಿಶ್ರಮ ಮಾಡುತ್ತಿದ್ದಾರೆ, ಇನ್ನೊಬ್ಬ ತನ್ನ ಕನಸಿಗಾಗಿ ಪರಿಶ್ರಮ ಮಾಡುತ್ತಿದ್ದಾನೆ.